ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ಡ್ರೈ ಫ್ರೂಟ್ಸ್ದು ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇದ್ದರೆ ನೀವು ಈ ಥರ ಪೌಡರ್ನ ಮಾಡ್ಕೊಳ್ಳಿ. ಮಕ್ಕಳಿಗೆ ಹಾರ್ಲಿಕ್ಸು, ಬೂಸ್ಟು ಇದೆಲ್ಲ ಮಾಡಿ ನೀವು ಹಾಲಿಗೆ ಹಾಕಿ ಕೊಡೋದಕ್ಕಿಂತ ಈ ಥರ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ನೀವು ಪೌಡರ್ನ ಮಾಡ್ಕೊಳ್ಳಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳುಗಳು ಹಾಗೆ ಡೈರೆಕ್ಟಾಗಿ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದಿಲ್ಲ. ಹಾಲಿಗೆ ಹಾಕಿ ನೀವು ಈ ಥರ ಮಾಡಿಕೊಟ್ರೆ ಸಕ್ಕರೆ ಏನೂ ಹಾಕೋ ಅವಶ್ಯಕತೆಯೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಫ್ರೈ ಪಾನ್ನ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಾನು 2 ಕಪ್ಪಷ್ಟು ಬಾದಾಮಿನ ಹಾಕೋತಾ ಇದ್ದೀನಿ. ಬಾದಾಮಿನ ಪ್ರಮಾಣನ ಜಾಸ್ತಿ ಹಾಕ್ಕೊಳ್ಳಿ, ಮಕ್ಕಳಿಗೆ ತುಂಬ ಒಳ್ಳೆಯದು. ನೆನಪಿನ ಶಕ್ತಿಗಂತೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಕಪ್ಪಷ್ಟು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಮಿಕ್ಕಿದ್ದ ನೀವು ಡ್ರೈ ಫ್ರೂಟ್ಸ್ ಯಾವುದು ಯೂಸ್ ಮಾಡ್ತೀರಾ ಅದೆಲ್ಲ ನೀವು 1 ಕಪ್ಪು ಮೆಜರ್ಮೆಂಟಲ್ಲಿ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೇಮ್ ಕಪ್ಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. 2 ಕಪ್ಪು ಬಾದಾಮಿನ ಹಾಕ್ಕೊಂಡು ಸ್ವಲ್ಪ ಕಲರ್ ಬರಬೇಕು. ಈ ಥರ ನೋಡಿ, ಸ್ವಲ್ಪ ಈ ಥರ ಬ್ಲ್ಯಾಕಾಗಿ ರೋಸ್ಟ್ ಆಗಬೇಕು. ಆ ಥರ ನೀವು ಬಾದಾಮಿನ ರೋಸ್ಟ್ ಮಾಡ್ಕೊಳ್ಳಿ, ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಎಣ್ಣೆ ಅಥವಾ ತುಪ್ಪನ ನೀವು ಯೂಸ್ ಮಾಡಬೇಡಿ. ಹಾಗೆ ಡ್ರೈ ಆಗಿ ನೀವು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ಬಾದಾಮಿ ಎಲ್ಲ ರೋಸ್ಟ್ ಆಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ. ಈಗ ಅದೇ ಸೇಮ್ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿನ ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲೇ ನೀವು ಹುರ್ಕೋಬೇಕು. ಫುಲ್ಲು ಕಲರ್ ಚೇಂಜ್ ಮಾಡಬೇಡಿ. ಸ್ವಲ್ಪ ಈ ಥರ ಲೋ ಫ್ಲೇಮಲ್ಲಿ ಬಿಸಿ ಆಗಬೇಕು. ನಮಗೆ ರುಬ್ಬೋದಕ್ಕೆ ಸ್ವಲ್ಪ ಗಟ್ಟಿ ಆಗಬೇಕು ಗೋಡಂಬಿ. ಆ ಥರ ನೀವು ಹುರ್ಕೋಬೇಕು. ಇಲ್ಲಾಂದರೆ ನೀವು ಈ ಥರ ಗೋಡಂಬಿನ ಉಂಡೆ ಆಗಿದ್ದರೆ ಗೋಡಂಬಿನ ಈ ಥರ ಮುರ್ಕೊಂಡು ಬೇಗ ಹುರ್ಕೋಬೋದು. ಈ ಥರ ಮುರ್ಕೊಂಡ್ರೆ ನಾನು ಹಾಗೆ ಉಂಡೆನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಟೈಮ್ ಇದ್ದರೆ ಈ ಥರ ಮುರಿದು ಹಾಕೋಬೋದು. ಹುರಿಯುವಾಗ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಷ್ಟೇ, ಬೇಗ ಹುರ್ಕೋಬೋದು ಅಂತ. ನೋಡಿ, ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಗೋಡಂಬಿನ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಕಲರ್ ಚೇಂಜ್ ಆಗ್ತಿದೆ. ಈ ಥರ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ತುಂಬ ಬ್ಲ್ಯಾಕಾಗಿ ಮಾಡ್ಕೋಬೇಡಿ, ಕೈ ಬಿಡಬಾರ್ದು. ಆ ಥರ ನೀವು ತವಾ ಕಾದಿರುತ್ತಲ್ವ, ಅದು ಬೇಗ ಕಪ್ಪಾಗಿಬಿಡುತ್ತೆ. ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಅದೇ ಕಪ್ಪಲ್ಲಿ ನಾನು ಪಿಸ್ತಾನ ಹಾಕೋತಾ ಇದ್ದೀನಿ. ಪಿಸ್ತಾನು ಅಷ್ಟೇ ನೀವು ಸೇಮ್ ಕಪ್ಪಲ್ಲೇ ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಪ್ರಮಾಣ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ಹಾಕೋಬೋದು, ಏನೂ ತೊಂದರೆ ಇಲ್ಲ. ನಾನಿಲ್ಲಿ 1 ಕಪ್ಪಷ್ಟೇ ಹಾಕ್ಕೊಂಡಿದ್ದೀನಿ. ಪಿಸ್ತಾ ಯಾವ ಸೈಜಲ್ಲಿದೆ ನೋಡಿಕೊಂಡು ನೀವು ಹುರ್ಕೊಳ್ಳಿ. ಸ್ವಲ್ಪ ಪಿಸ್ತಾ ದಪ್ಪ ಸೈಜಲ್ಲೂ ಬರುತ್ತೆ. ನಾನು ಸಿಪ್ಪೆಲ್ಲ ತೆಗೆದುಕೊಂಡು 1 ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ರೋಸ್ಟ್ ಮಾಡಿಕೊಂಡು ಅದೇ ಪ್ಲೇಟಿಗೆ ಹಾಕೋತೀನಿ. ಹಾಗೆ ಇಲ್ಲಿ ನಾನು 1/4 ಕಪ್ಪಷ್ಟು ಕಪ್ಪು ದ್ರಾಕ್ಷಿನ ಯೂಸ್ ಮಾಡಿದ್ದೀನಿ. 3/4 ಕಪ್ಪಷ್ಟು ಈ ದ್ರಾಕ್ಷಿನ ಯೂಸ್ ಮಾಡಿದ್ದೀನಿ. ಎರಡನ್ನೂ ಅಷ್ಟೇ ನೀವು ಇದು ಸಿಹಿ ಇರೋದ್ರಿಂದ 1 ಕಪ್ಪು ಏನೋ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಎರಡನ್ನೂ ಸೇರಿಸಿ 1 ಕಪ್ಪು ತೊಗೊಂಡಿದ್ದೀನಿ. ಕಪ್ಪು ದ್ರಾಕ್ಷಿ 1/4 ಕಪ್ಪಷ್ಟೇ ಇದ್ದಿದ್ದು, ಹಾಗಾಗಿ ನಾನು 1/4 ಕಪ್ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲ ಅಂದರೆ ನೀವು ಮಾಮೂಲಿ ಈ ಬಿಳಿ ದ್ರಾಕ್ಷಿಯನ್ನೇ ನೀವು ಯೂಸ್ ಮಾಡ್ಬೋದು 1 ಕಪ್ಪಷ್ಟು. ಇದನ್ನು ತುಂಬ ಹೊತ್ತೇನು ರೋಸ್ಟ್ ಮಾಡಬೇಡಿ, ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಇದು ಎಷ್ಟು ರೋಸ್ಟ್ ಮಾಡಿದ್ರೂ ಕ್ರಿಸ್ಪಿ ಏನಾಗೋದಿಲ್ಲ, ಸಾಫ್ಟಾಗಿ ಇರುತ್ತೆ. ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಈಗ ಇದನ್ನು ನಾನು ರೋಸ್ಟ್ ಮಾಡ್ಕೊಂಡು ದ್ರಾಕ್ಷಿನ ಎತ್ತಿಟ್ಕೋತೀನಿ. ಈಗ ಅದೇ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಕೊಬ್ಬರಿನ ಹಾಕೋತಾ ಇದ್ದೀನಿ. ತುರಿದಿರೋ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಎಲ್ಲ, ಒಣ ಕೊಬ್ಬರಿನ ಸಿಪ್ಪೆ ಎಲ್ಲ ತೆಗೆದು ತುರಿದು ಹಾಕ್ಕೊಂಡಿದ್ದೀನಿ. ನೀವು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದ್ದರೆ ಅದನ್ನು ಸುದ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಕೊಬ್ಬರಿ ಇಲ್ಲಾಂದರೆ ಸ್ಕಿಪ್ ಸುದ ಮಾಡ್ಕೋಬೋದು. ನೋಡಿ, ಕೊಬ್ಬರಿನ ಹಾಕ್ಕೊಂಡು ಸ್ವಲ್ಪ ಈ ಥರ ಲೋ ಫ್ಲೇಮಲ್ಲೇ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಹುರ್ಕೋಬೇಕು. ನೋಡಿ, ಈಗ ಇದು ಕೊಬ್ಬರಿನೂ ಫ್ರೈ ಆಗಿದೆ. ಈಗ ಇದನ್ನು ಅಷ್ಟೇ ಅದೇ ಪ್ಲೇಟಿಗೆ ನಾನು ಹಾಕೋತೀನಿ. ನೋಡಿ, ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ನಾನು ಒಂದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಕಲ್ಲು ಸಕ್ಕರೆನ ಪೌಡರ್ ಮಾಡಿ, ಅಂದರೆ ಕಲ್ಲಲ್ಲಿ ಕೆಚ್ಚಿಬಿಟ್ಟು
ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಪುಡಿ ಮಾಡೋದ್ರಿಂದ ನಾವು ಪೌಡರ್ ಮಾಡೋವಾಗ ಈಸಿ ಆಗುತ್ತೆ ಅಂತ ಅಷ್ಟೇ. ನೋಡಿ, ನಿಮಗೆ ಸ್ವೀಟ್ ಎಷ್ಟು ಬೇಕು ಅನಿಸುತ್ತೆ ಸಕ್ಕರೆ ಹಾಕೋದ್ರ ಬದಲು ಈ ಥರ ಕಲ್ಸಕ್ಕರೆನ ಹಾಕ್ಕೊಳ್ಳಿ. ದ್ರಾಕ್ಷಿನೂ ಸಿಹಿ ಇರೋದ್ರಿಂದ ನೋಡಿಕೊಂಡು ನೀವು ಕಲ್ಸಕ್ಕರೆನ ಯೂಸ್ ಮಾಡ್ಕೋಬೋದು. ನಿಮಗೆ ಸ್ವೀಟ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಲ್ಸಕ್ಕರೆನ ಹಾಕೋಬೋದು. ನೋಡಿ, ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ನ ನಾನು ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಇದು ಬಿಸಿ ಎಲ್ಲ ಆರಬೇಕು, ಅಲ್ಲಿವರೆಗೂ ನೀವು ಈ ಥರ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಪೌಡರ್ ಮಾಡ್ಕೊಳ್ಳಿ. ನಿಮಗೆ ಡೈರೆಕ್ಟಾಗಿ ಮಿಕ್ಸಿನಲ್ಲಿ ಪೌಡರ್ ಮಾಡಲ್ಲ ಅನ್ನೋದಾದರೆ ಸ್ವಲ್ಪ ಕ್ರಷ್ ಮಾಡ್ಕೊಳ್ಳಿ. ಯಾವುದಾದ್ರೂ ಕುಟಾಣಿ ಇದ್ದರೆ ಕುಟಾಣಿನಲ್ಲಿ ಬಾದಾಮಿ ಇದೆಲ್ಲ ಸ್ವಲ್ಪ ದಪ್ಪ ಇರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ಜಿಪ್ ಲಾಕ್ ಕವರ್ ಇದ್ದರೆ ಅದಕ್ಕೆ ಹಾಕ್ಕೊಂಡು ನೀವು ಸ್ವಲ್ಪ ಕುಟಾಣಿನಲ್ಲಿ ಕುಟ್ಬಿಟ್ಟು ಆಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೋದು. ನಾನು ಅದೇ ಥರ ಮಾಡ್ತೀನಿ. ಫುಲ್ಲು ಒಂದೇ ಸಲ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ದ್ರಾಕ್ಷಿ ಎಲ್ಲ ಇರೋದ್ರಿಂದ ಹಿಟ್ಟು ಥರ ಆಗಿಬಿಡುತ್ತೆ, ಪೌಡರ್ ಥರ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಬಾದಾಮಿ ಇವೆಲ್ಲ ಫುಲ್ಲು ಸ್ವಲ್ಪ ದಪ್ಪದಾಗಿರುತ್ತಲ್ಲ ಅದನ್ನೆಲ್ಲ ನಾನು ಸ್ವಲ್ಪ ಜಿಪ್ ಲಾಕ್ ಕವರ್ಗೆ ಹಾಕ್ಕೊಂಡು ನಾನು ಸ್ವಲ್ಪ ಕುಟಾಣಿನಲ್ಲಿ ಕುಟ್ಬಿಟ್ಟು ಆಮೇಲೆ ನಾನು ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೋತೀನಿ. ನೀವು ಅದೇ ಥರ ಮಾಡ್ಕೋಬೋದು. ಇಲ್ಲ ಡೈರೆಕ್ಟಾಗಿ ಮಿಕ್ಸಿಗೆ ನಾನು ಎಲ್ಲ ಫುಲ್ ಹಾಕೋತೀನಿ ಅಂದರೆ ಹಾಕೋಬೋದು. ನೋಡಿ, ನಾನು ಡ್ರೈ ಫ್ರೂಟ್ಸ್ದೇ ಜಿಪ್ ಲಾಕ್ ಕವರ್ ಇತ್ತು, ಅದಕ್ಕೇ ನಾನು ಹಾಕ್ಕೊಂಡು ಸ್ವಲ್ಪ ಬಾದಾಮಿ ಎಲ್ಲ ಕ್ರಷ್ ಮಾಡ್ಕೋತೀನಿ ಕುಟಾಣಿನಲ್ಲಿ. ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸಿನಲ್ಲಿ ಎಲ್ಲ ಈಕ್ವಲಾಗಿ ಪೌಡರ್ ಆಗುತ್ತೆ. ನೋಡಿ, ನಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ಪೌಡರ್ ಆದರೆ ಸಾಕು. ನೀವು ಇನ್ನೂ ನುಣ್ಣಗೆ ಮಾಡ್ಕೋತೀನಿ ಅಂದರೆ ದ್ರಾಕ್ಷಿ ಎಲ್ಲ ಹಾಕಿರೋದ್ರಿಂದ ಹಿಟ್ಟು ಥರ ಆಗಿಬಿಡುತ್ತೆ. ಇಷ್ಟು ಪೌಡರ್ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ. ಹಾಗೆ ಇನ್ನು ಸ್ವಲ್ಪ ಇದೆಯಲ್ಲ ಅದನ್ನು ಸುದಾ ಹಾಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ನಾನು ಎಲ್ಲ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಥರ ಪೌಡರ್ ಮಾಡಿಕೊಂಡು ಎಲ್ಲ ಒಂದು ಸಲ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಇದ್ದರೆ ತಣ್ಣಗಾದ್ಮೇಲೆ ನೀವು ಪುನಃ ಈ ಥರ ಕೈನಲ್ಲಿ ಈ ಥರ ಹಿಟ್ಟಿಟ್ಟು ಥರ ಇರುತ್ತಲ್ಲ ಅದನ್ನೆಲ್ಲ ಪುಡಿ ಮಾಡಿಕೊಂಡು ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಮಕ್ಳಿಗಂತೂ ಹೆಲ್ತಿಗೆ ತುಂಬ ಒಳ್ಳೆಯದು. ಎಷ್ಟು ಮಕ್ಳುಗಳು ಡೈರೆಕ್ಟಾಗಿ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದಿಲ್ಲ. ಈ ಥರ ನೀವು ಪೌಡರ್ ಮಾಡಿಕೊಂಡು ಬೆಳಿಗ್ಗೆ ಸಂಜೆ ಹಾಕಿ ಕೊಟ್ಟರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಮಿಕ್ಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಏನು ನೀವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಕಲ್ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಡೈರೆಕ್ಟಾಗಿ ನೀವು ಹಾಲನ್ನು ಕಾಯಿಸ್ಕೊಂಡು ಹಾಗೆಯೇ ನೀವು ಒಂದು ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ. ಬೇಗ ಕುಡ್ಕೋತಾರೆ. ಮಕ್ಕಳೆಲ್ಲ ದೊಡ್ಡವರು ಅಷ್ಟೇ ಈ ಥರ ಮಾಡಿಕೊಂಡು ಡೈಲಿ ಬೆಳಿಗ್ಗೆ ಅಥವಾ ಸಂಜೆ ಕುಡೀರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಡ್ರೈ ಫ್ರೂಟ್ಸ್ನ ತಂದು ಈ ಥರ ಒಂದು ಸಲ ಪೌಡರ್ನ ಮಾಡಿ ಇಟ್ಕೊಂಡು ದಿನ ಕುಡೀರಿ. ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ಡ್ರೈ ಫ್ರೂಟ್ಸ್ ಪೌಡರ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.